ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 17. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 169ನೇ ಪುಟ. ಶೀರ್ಷಿಕೆ: ನಮ್ಮನ್ನು ಮೆಚ್ಚಿಸುವುದಕ್ಕಲ್ಲ, ದೇವರನ್ನು ಮೆಚ್ಚಿಸಲು ಆಯ್ಕೆ ಮಾಡಿಕೊಳ್ಳಬೇಕು. ಈ ದಿನದ ಸತ್ಯವೇದದ ವಾಕ್ಯ: ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚಿಕೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ಯೋಹಾನ 8ನೇ ಅಧ್ಯಾಯ 29ನೇ ವಚನ. ಕ್ರಿಸ್ತನು ಹಾಗೆ ಮಾಡಲು ಆಯ್ಕೆ ಮಾಡಿದ್ದರೆ ಅವನು ತನ್ನದೇ ಆದ ಯೋಚನೆಯ ಲೋಕದಲ್ಲಿ ಸುಲಭವಾಗಿ ಮತ್ತು ಸಮೃದ್ಧವಾಗಿ ತನ್ನ ದಿನಗಳನ್ನು ಕಳೆಯಬಹುದಿತ್ತು. ಈ ಲೋಕವು ಆತನಿಗೆ ಕೊಡುವ ಎಲ್ಲಾ ಸಂತೋಷ ಆನಂದಗಳನ್ನು ತನಗೆ ಸೇರಬೇಕಾದದ್ದು ಎಂದು ಎಲ್ಲವನ್ನೂ ಆತನೇ ಅನುಭವಿಸಬಹುದಿತ್ತು. ಆದರೆ ಆತನು ತನ್ನ ಸ್ವಂತ ಅನುಕೂಲವನ್ನು ಪರಿಗಣಿಸಲಿಲ್ಲ. ಅವನು ತನ್ನನ್ನು ತಾನು ಮೆಚ್ಚಿಸಲು ಈ ಲೋಕದಲ್ಲಿ ಜೀವಿಸಲಿಲ್ಲ, ಆದರೆ ಇತರರಿಗೆ ಒಳ್ಳೆಯದನ್ನು ಮಾಡಲು ಮತ್ತು ಇತರರಿಗೆ ಹೇರಳವಾದ ಆಶೀರ್ವಾದಗಳನ್ನು ದಯಪಾಲಿಸಲು ಈ ಲೋಕದಲ್ಲಿ ಜೀವಿಸಿದನು. ಕರ್ತವ್ಯದ ಧ್ವನಿಯನ್ನು ಕೇಳಿ ಪಾಲಿಸದ ಸ್ತ್ರೀ ಪುರುಷ ಮಕ್ಕಳಿಗೆ ಯಾವುದೇ ಸಹಾಯವೂ ಇರುವುದಿಲ್ಲ. ಯಾಕಂದರೆ ಕರ್ತವ್ಯದ ಧ್ವನಿ ಎಂದರೆ ಅದು ದೇವರ ಧ್ವನಿಯಾಗಿದೆ. ದೈವ ಬೋಧನೆಗಳಿಗೆ ಸ್ತ್ರೀ ಪುರುಷರು ಕಿವಿಗೊಡದಿದ್ದರೆ ಮತ್ತು ತಮ್ಮನ್ನೇ ಮೆಚ್ಚಿಸುವ ಮಾರ್ಗಗಳನ್ನು ಅವರು ಆಯ್ಕೆ ಮಾಡಿಕೊಂಡರೆ ಕಣ್ಣುಗಳು, ಕಿವಿಗಳು ಮತ್ತು ಹೃದಯವು ಮೆಚ್ಚಿಕೆಯಾಗಿರುವುದಿಲ್ಲ. ಇತರರನ್ನು ಒಳ್ಳೆಯ ಪ್ರಭಾವಕ್ಕೊಳಪಡಿಸುವಂತೆ ಇರುವುದಿಲ್ಲ. ಸ್ತ್ರೀ ಪುರುಷರು ತಮಗೆ ದೇವರು ಕೊಟ್ಟಿರುವ ಸ್ಥಾನವನ್ನು ಬಿಟ್ಟು ತಮ್ಮ ಇಚ್ಛೆಯಂತೆ, ತಮ್ಮ ಸ್ವಂತ ಯೋಜನೆಯಂತೆ ತಮ್ಮನ್ನೇ ಮೆಚ್ಚಿಸಿಕೊಳ್ಳಲು ಮುಂದಾದರೆ ಅಂಥವರು ದೇವರ ಮಾರ್ಗವನ್ನು ಬಿಟ್ಟು ಸ್ವಂತ ಮಾರ್ಗವನ್ನು ಆಯ್ಕೆ ಮಾಡುವುದರಿಂದ ನಿರಾಶೆಗೊಳಗಾಗುತ್ತಾರೆ. ನಮ್ಮ ಪರಲೋಕದ ತಂದೆಯು ನಮ್ಮನ್ನು ಆಳುವ ಅರಸನಾಗಿದ್ದಾನೆ ಮತ್ತು ನಾವು ಆತನ ಅಧೀನಕ್ಕೆ ಒಳಪಡಬೇಕು. ನಾವು ಆತನ ಕುಟುಂಬದ ಸದಸ್ಯರು. ನಮ್ಮ ಸೇವೆಯನ್ನು ಕೇಳಲು ಆತನು ಹಕ್ಕನ್ನು ಹೊಂದಿದ್ದಾನೆ. ನಾವು ನಮ್ಮ ಮಾರ್ಗವನ್ನು ಆಯ್ಕೆ ಮಾಡಲು ಅಧ್ಯಯನ ಮಾಡಬಾರದು, ಆದರೆ ದೇವರ ಮಾರ್ಗದಲ್ಲಿ ನಡೆಯಲು, ದೇವರ ಚಿತ್ತವನ್ನು ಅನುಸರಿಸಲು ಅಧ್ಯಯನ ಮಾಡಬೇಕು. ಮಾನವರು ದೇವರ ಮಾರ್ಗದಲ್ಲಿ ನಡೆಯಲಿ ಎಂದು ಮಾಡಿರುವ ಮಾರ್ಗವನ್ನು ಬಿಟ್ಟು ಪಕ್ಕಕ್ಕೆ ಸರಿಯುವುದರಿಂದ ಮಾನವರು ಕಷ್ಟಪಡುತ್ತಾರೆ. ಅವರು ಸ್ವತಃ ತಾವೇ ಹೊತ್ತಿಸಿದ ಬೆಂಕಿಯ ಕಿಡಿಗಳಲ್ಲಿ ನಡೆಯುತ್ತಾರೆ ಮತ್ತು ಅದರ ಫಲಿತಾಂಶವೆಂದರೆ ಅದು ದುಃಖ, ಸಂಕಟ, ಅಶಾಂತಿ. ಆದರೆ ಅವರು ತಮ್ಮನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿದ್ದರೆ ಅವರು ಅವುಗಳಿಂದ ತಪ್ಪಿಸಿಕೊಳ್ಳಬಹುದು. ದೇವರು ನಮಗಾಗಿ ಯಾವ ಮಾರ್ಗ ಆರಿಸುತ್ತಾನೋ, ನಮ್ಮ ಪಾದಗಳಿಗೆ ಯಾವ ಮಾರ್ಗವನ್ನು ನೇಮಿಸಿರುತ್ತಾನೋ ಅದು ಮಾತ್ರವೇ ಸುರಕ್ಷಿತವಾದ ಮಾರ್ಗವಾಗಿರುತ್ತದೆ. ನಂಬಿಕೆಯ ಕಣ್ಣುಗಳಿಂದ ವಿಧೇಯ ಮಕ್ಕಳಂತೆ, ಮಕ್ಕಳು ಒಪ್ಪಿಸಿಕೊಡುವಂತೆ ನಾವು ದೇವರ ಮೇಲೆ ದೃಷ್ಟಿ ಇಡಬೇಕು. ಆತನ ಮಾರ್ಗದರ್ಶನಗಳನ್ನು ಅನುಸರಿಸಬೇಕು. ಆಗ ಕಷ್ಟಗಳು ದೂರವಾಗುತ್ತದೆ. ಯಾಕಂದರೆ ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು ಎಂದು ದೇವರ ವಾಕ್ಯದ ವಾಗ್ದಾನವಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.